ಹಲೋ ಟ್ರೈನೀಸ್, ಈ ವಿಡಿಯೋನಲ್ಲಿ ನಾವು ಜಾಕ್ ಪ್ಲೇನ್ನ ಯೂಸ್ ಮಾಡೋದು ಕಲಿಯೋಣ. ಈ ವಿಡಿಯೋನ ಆಬ್ಜೆಕ್ಟಿವ್ಸ್ ಅಂದರೆ ಈ ಸೆಷನ್ ನಂತರ ನಾವು ಕಲಿಯೋಣ ಪ್ಲೇನಿಂಗ್ಗೆ ಪ್ಲೇನ್ ಸೆಟ್ ಮಾಡೋದು, ಜಾಕ್ ಪ್ಲೇನ್ನ ಸೆಟ್ ಮಾಡೋದು, ವುಡನ್ ಪೀಸ್ನ ಪ್ಲೇಸ್ ಮಾಡೋದು, ಫೇಸ್ ಸೈಡ್ ಮತ್ತು ಫೇಸ್ ಎಡ್ಜ್ನಲ್ಲಿ, ಕೇರ್ ಮತ್ತು ಯೂಸ್ ಆಫ್ ದ ಪ್ಲೇನ್. ಬನ್ನಿ ಆರಂಭಿಸೋಣ. ಜಾಬ್ ಸೀಕ್ವೆನ್ಸ್. ಮೇಲ್ಭಾಗವನ್ನು ಪ್ಲೇನ್ ಮಾಡಲು ಅದರ ತುದಿ 120 x 25 x 250 ಮಿಲಿಮೀಟರ್ ಜಾಕ್ ಪ್ಲೇನಿಗೆ ಸೆಟ್ ಮಾಡಿಕೊಳ್ಳಿ. ಕೆಲಸ ಮಾಡಬೇಕಾಗಿರುವ ಮರದ ಮುಖಭಾಗವನ್ನು ಮೇಲೆ ಮಾಡಿ ವರ್ಕ್ ಬೆಂಚ್ ಇಲ್ಲವೇ ವೈನ್ಸ್ಗೆ ಹಾಕಿಕೊಳ್ಳಿ. ಪ್ಯಾಕಿಂಗ್ ತುಂಡನ್ನು ವೈನ್ಸ್ ಮತ್ತು ಕೆಲಸದ ಮಧ್ಯೆ ಇಟ್ಟುಕೊಳ್ಳಿ. ವೈನ್ಸ್ನಲ್ಲಿ ಕೆಲಸ ಮಾಡಬೇಕಾದದ್ದನ್ನು ಅಡ್ಡಲಾಗಿ ಇಟ್ಟುಕೊಳ್ಳಿ. ಜಾಕ್ ಪ್ಲೇನಿಂದ ಮುಖದ ಭಾಗವನ್ನು ಉಜ್ಜಲು ಆರಂಭಿಸಿ. ಫ್ಲಾಟ್ನೆಸ್ ಅನ್ನು ಒಂದು ಟ್ರೈ ಸ್ಕ್ವೇರ್ನಿಂದ ಪರೀಕ್ಷೆ ಮಾಡಿಕೊಳ್ಳಿ. ಕೆಲಸ ಮಾಡುವ ಮುಖಭಾಗದಲ್ಲಿ ಒಂದು ಪೆನ್ಸಿಲ್ನಿಂದ ಗುರುತು ಮಾಡಿಕೊಳ್ಳಿ. ಮುಖಭಾಗದ ಅಂಚು ಮೇಲೆ ಬರುವಂತೆ ಇಟ್ಟುಕೊಳ್ಳಿ. ಒಂದು ತುಂಡನ್ನು ಕೊಟ್ಟು ವೈನ್ಸ್ಗೆ ಹಾಕಿಕೊಳ್ಳಿ. ಅಂಚು ಸಮವಿದೆಯೇ ಎಂದು ನೋಡಿಕೊಳ್ಳಿ. ಚೌಕವಾಗಿದೆಯೇ ಮತ್ತು ಸಮವಾಗಿದೆಯೇ ಎಂದು ಪರೀಕ್ಷಿಸಿಕೊಳ್ಳಿ. ಪೆನ್ಸಿಲ್ನಿಂದ ಮುಖಭಾಗದ ತುದಿಯನ್ನು ಗುರುತು ಮಾಡಿಕೊಳ್ಳಿ. ಮುಖಭಾಗದ ಅಂಚಿನಿಂದ ಮಾರ್ಕಿಂಗ್ ಗೇಜ್ ಉಪಯೋಗಿಸಿ ಎರಡೂ ಕಡೆಗೆ 100 mm ಅಗಲಕ್ಕೆ ಗುರುತು ಮಾಡಿಕೊಳ್ಳಿ. ಗೇಜ್ ಲೈನನ್ನು ಹಾಕಿದ ನಂತರ ನೇರವಾಗಿ ಚೌಕಾಕಾರವಾಗಿದೆಯೇ ಎಂದು ಪರೀಕ್ಷಿಸಿಕೊಳ್ಳಿ. ಮಾರ್ಕಿಂಗ್ ಗೇಜ್ ಅನ್ನು ಬೇಕಾಗಿರುವಂತೆ 21 ಮಿಲಿಮೀಟರ್ಗೆ ಹೊಂದಿಸಿಕೊಳ್ಳಿ. ಮಾರ್ಕಿಂಗ್ ಗೇಜ್ನಿಂದ ಮುಖಭಾಗದಲ್ಲಿ ಬೇಕಾಗಿರುವ ಅಳತೆ ಅಂದರೆ 21 ಮಿಲಿಮೀಟರ್ಗೆ 2 ಅಂಚಿನಲ್ಲಿ ಗುರುತು ಮಾಡಿಕೊಳ್ಳಿ. ಈಗ ಗೆರೆಗಳನ್ನು ಹಾಕಿ ಸಮವಾಗಿದೆಯೇ ಎಂದು ಪರೀಕ್ಷಿಸಿಕೊಳ್ಳಿ. ಮರವು ಬೇಕಾದ ಅಳತೆಗೆ ನುಣುಪಾದ ಮೇಲೆ ಜಾಕ್ ಪ್ಲೇನ್ ಉಪಯೋಗ ಮಾಡುತ್ತಾರೆ. ಪಟ್ಟಿಯನ್ನು ಉಜ್ಜುವಾಗ ಸಮನಾದ ಪಟ್ಟಿ ಹೆರೆಯುವುದಕ್ಕೆ ಪ್ಲೇನ್ ಬ್ಲೇಡ್ ಅನ್ನು ಸರಿಯಾಗಿ ಸೆಟ್ ಮಾಡಿಕೊಳ್ಳಬೇಕು. ಸೆಟ್ ಮಾಡುವ ಹಂತಗಳು. ಪ್ಲೇನ್ ಬ್ಲೇಡ್ ಹೊಂದಿಸಿಕೊಳ್ಳುವುದಕ್ಕೆ 2 ಹಂತಗಳು. ಕತ್ತರಿಸಬೇಕಾದ ಆಳಕ್ಕೆ ತಕ್ಕಂತೆ ಬ್ಲೇಡ್ ಹೊಂದಿಸಿಕೊಳ್ಳುವುದು. ಬ್ಲೇಡ್ನ ಕತ್ತರಿಸುವ ತುದಿಯನ್ನು ಪ್ಲೇನ್ ತಳಭಾಗಕ್ಕೆ ಸಮಾನಾಂತರವಾಗಿ ಹೊಂದಿಸಿಕೊಳ್ಳುವುದು. ಪ್ಲೇನ್ನ ಬ್ಲೇಡನ್ನು ಕತ್ತರಿಸಬೇಕಾದ ಆಳಕ್ಕೆ ತಕ್ಕಂತೆ ಹೊಂದಿಸಿಕೊಳ್ಳುವುದು. ಪ್ಲೇನ್ ಅನ್ನು ನಿಮ್ಮ ಎಡಗೈಗೆ ತಳಭಾಗ ಮೇಲೆ ಬರುವಂತೆ ನಿಮ್ಮ ದೃಷ್ಟಿಯ ನೇರದಲ್ಲೇ ನಿಮಗೆ ಅನುಕೂಲವಾದ ದೂರದಲ್ಲಿ ಹಿಡಿದುಕೊಳ್ಳಿ. ಕೊಟ್ಟಿರುವ ಅಡ್ಜಸ್ಟಿಂಗ್ ನಟ್ ಅನ್ನು ಎಡಕ್ಕೆ ತಿರುಗಿಸುತ್ತಾ ಬ್ಲೇಡ್ ಅನ್ನು ಬೇಕಾದ ಆಳಕ್ಕೆ ಕೆಳಭಾಗದಿಂದ ಹೊರಗೆ ಕಾಣಿಸುವಂತೆ ಹೊಂದಿಸಿಕೊಳ್ಳಿ. ಬ್ಲೇಡ್ ಅನ್ನು ತಳಭಾಗಕ್ಕೆ ಸಮಾನಾಂತರವಾಗಿ ಇರುವಂತೆ ಹೊಂದಿಸಿಕೊಳ್ಳಿ. ಬ್ಲೇಡ್ ತಳಭಾಗಕ್ಕೆ ಸಮಾನಾಂತರವಾಗಿದೆಯೇ ಎಂದು ಪರೀಕ್ಷಿಸಿಕೊಳ್ಳಿ. ಇಲ್ಲವಾದಲ್ಲಿ ಸಮಾನಾಂತರವಾಗುವವರೆಗೂ ಅಡ್ಜಸ್ಟಿಂಗ್ ಲಿವರ್ ಅನ್ನು ಎಡ ಇಲ್ಲ ಬಲಕ್ಕೆ ತಿರುಗಿಸಿ. ಕೆಲಸವನ್ನು ಒಂದು ಬೆಂಚ್ ಟಾಪಿಗೆ ಹೊಂದಿಸಿ ಇಡಿ. ಪ್ಲೇನ್ ಅನ್ನು ಬಲಗೈಯಲ್ಲಿ ಹಿಡಿದು ನಿಮ್ಮ ತೋರು ಬೆರಳನ್ನು ಪಕ್ಕಕ್ಕೆ ಇಟ್ಟುಕೊಳ್ಳಿ. ಪ್ಲೇನಿನ ತುದಿಗೆ ಹೆಬ್ಬೆರಳು ಮತ್ತು ಬೆರಳು ಪಕ್ಕಕ್ಕೆ ಬರುವಂತೆ ನಿಮ್ಮ ಎಡಗೈಯನ್ನು ಇಟ್ಟುಕೊಳ್ಳಿ. ಬೆಂಚ್ ಬಳಿ ನಿಮ್ಮ ಎಡಗಾಲನ್ನು ಮುಂದಕ್ಕೆ ಇಟ್ಟು ತಲೆಗೆ 70 ಡಿಗ್ರಿ ಬರುವಂತೆ ನಿಂತುಕೊಳ್ಳಿ. ಬಲಗಾಲನ್ನು ಅನುಕೂಲವಾದಂತೆ ಇಟ್ಟುಕೊಳ್ಳಿ. ಈಗ ಪ್ಲೇನ್ ಅನ್ನು ಇಟ್ಟು ನೇರವಾಗಿ ಮುಂದಕ್ಕೆ ತಳ್ಳಿ. ಮೊದಲಿಗೆ ಎಡಗೈನಿಂದ ಹೆಚ್ಚಿನ ಒತ್ತಡ ಹಾಕುತ್ತಾ ಮುಂದಕ್ಕೆ ತಳ್ಳಬೇಕು. ಮುಂದೆ ಹೋಗುತ್ತಾ ಇದರ ಒತ್ತಡವನ್ನು ಕಡಿಮೆ ಮಾಡಿ ಬಲಗೈನಿಂದ ಒತ್ತಡ ಹೆಚ್ಚಿಸಬೇಕು. ಇದರ ಮೂಲ ಉದ್ದೇಶ ಪ್ಲೇನ್ ಯಾವಾಗಲೂ ಅಡ್ಡಲಾಗಿ ಇರಬೇಕು ಎನ್ನುವುದು. ಹಿಂದಕ್ಕೆ ಬರುವಾಗ ಒತ್ತಡವನ್ನು ನಿಲ್ಲಿಸಲು ಸುಮ್ಮನೆ ಅದನ್ನು ಎಳೆದುಕೊಂಡು ಮೊದಲ ಸ್ಥಾನಕ್ಕೆ ಬನ್ನಿ. ಟ್ರೈ ಸ್ಕ್ವೇರ್ ಅಥವಾ ಸ್ಟ್ರೈಟ್ ಎಡ್ಜ್ನಿಂದ ಮೇಲೆ ಆಗಾಗ ಪರೀಕ್ಷೆ ಮಾಡಿಕೊಳ್ಳಿ.
ಸಮವಾಗುವವರೆಗೂ ಇದನ್ನು ಮುಂದುವರೆಸಿ. ನಂತರ ಬೆಂಚ್ ಉಪಕರಣ, ಕೆಲಸದ ತುಂಡು ಎಲ್ಲವನ್ನೂ ಶುಚಿ ಮಾಡಿಕೊಳ್ಳಿ. ಎಚ್ಚರಿಕೆಗಳು: ನೀವು ಕೆಲಸ ಮಾಡಲು ಶುರು ಮಾಡಿದ್ದಾಗ ಬಲಗೈನಿಂದ ಒತ್ತಡ ಕೊಡಬೇಡಿ. ಕೊನೆಯ ಹಂತದಲ್ಲಿ ಎಡಗೈನಿಂದ ಒತ್ತಡ ಕೊಡಬೇಡಿ. ಮರವನ್ನು ಸಮನಾಗಿ ಉಜ್ಜಲು ಪ್ರಯತ್ನಿಸಿ. ಜಾಗವನ್ನು ಪರೀಕ್ಷೆ ಮಾಡಿಕೊಳ್ಳದೆ ನಿರಂತರವಾಗಿ ಉಜ್ಜಬೇಡಿ. ಕೊನೆಗೊಳಿಸುವಾಗ ದೊಡ್ಡದಾಗಿ ಕತ್ತರಿಸಬೇಡಿ. ಉಪಯೋಗಿಸದೇ ಇದ್ದಾಗ ಪ್ಲೇನನ್ನು ಪಕ್ಕದಲ್ಲಿಡಿ. ಕತ್ತರಿಸುವ ತುದಿಯ ಮೇಲೆ ಇಡಬಾರದು. ಮರವನ್ನು ಸರಿಯಾದ ಅಳತೆಗೆ ಸಮ ಮಾಡಲು ಜಾಕ್ ಪ್ಲೇನ್ ಉಪಯೋಗಿಸುತ್ತಾರೆ. Recap. Wooden piece 120 x 25 x 250 mm ಪ್ಲೇನ್ ಮಾಡೋದು ಜಾಕ್ ಪ್ಲೇನ್ ಯೂಸ್ ಮಾಡಿ. ವೈಸ್ನ ಸೆಕ್ಯೂರ್ ಮಾಡಿ ಆರಂಭಿಸಿ. ಫ್ಲಾಟ್ ಮತ್ತು ಹಾರಿಜಾಂಟಲ್ ಪೊಸಿಷನ್ನ ಎನ್ಶೋರ್ ಮಾಡಿ. ಪ್ಲೇನ್ ದ ಫೇಸ್ ಸೈಡ್ ಆ್ಯಂಡ್ ಎಡ್ಜ್ ಪೆನ್ಸಿಲ್ ಜೊತೆ ಮಾರ್ಕ್ ಮಾಡಿ. ಪ್ಲೇನ್ನ ಗೇಜ್ ಮಾಡಿ. 100 mm ವಿಡ್ತ್ ಮತ್ತು 21 mm ಥಿಕ್ನೆಸ್ ಮಾರ್ಕಿಂಗ್ ಗೇಜ್ ಜೊತೆ. ಪ್ಲೇನ್ ಬ್ಲೇಡ್ನ ಅಡ್ಜಸ್ಟ್ ಮತ್ತು ಸೆಟ್ ಮಾಡಿ ಈವನ್ ಕಟ್ಸ್ ಜೊತೆ, ಕನ್ಸಿಡರಿಂಗ್ ಡೆಪ್ತ್ ಆ್ಯಂಡ್ ಅಲೈನ್ಮೆಂಟ್ ಪ್ಯಾರಲಲ್ ಟು ದ ಸೋಲ್. ಪ್ರಾಪರ್ ಬಾಡಿ ಪೊಸಿಷನಿಂಗ್ ಎಂಪ್ಲಾಯ್ ಮಾಡಿ. ಕನ್ಸಿಸ್ಟೆಂಟ್ ಪ್ರೆಷರ್ ಅಪ್ಲೈ ಮಾಡಿ. ಫ್ಲಾಟ್ನೆಸ್ ಚೆಕ್ ಮಾಡಿ. ಟ್ರೈ ಸ್ಕ್ವೇರ್ ಯೂಸ್ ಮಾಡಿ ಪ್ಲೇನಿಂಗ್ ಮಾಡ್ತಾ ಇರುವಾಗ. ಸರ್ಫೇಸ್ ಫ್ಲಾಟ್ ಆಗೋ ತನಕ ಪ್ರಾಸೆಸ್ನ ರಿಪೀಟ್ ಮಾಡಿ. ಈ ವಿಡಿಯೋನಲ್ಲಿ ನೋಡಿದ್ದು ನೀವು ಎಲ್ಲ ತಿಳಿದಿದ್ದೀವಿ ಅಂತ ನಾನು ನಂಬುತ್ತೇನೆ. ಪುನಃ ಭೇಟಿಯಾಗೋಣ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ.